ಈ ಬೆಳವಣಿಗೆ ಅನಿರೀಕ್ಷಿತ ಅಂತೇನಿರಲಿಲ್ಲ. ನಿನ್ನೆಯೇ ಈ ಬಗ್ಗೆ ಒಂದು ಸುಳಿವಿತ್ತು. ಆದರೆ ರಾಜ್ಯಪಾಲರು ಭಾಷಣ ಓದ್ತಾರಾ ಇಲ್ವಾ ಅನ್ನೋದಷ್ಟೇ ಚರ್ಚೆ ಇದ್ದಿತ್ತು. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಲೇಬೇಕಿತ್ತು, ಮಾಡಿದ್ದಾರೆ. ಆದರೆ ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣ ಏನಿದೆ ಅದನ್ನು ಓದಲೇ ಇಲ್ಲ. ಕೇವಲ 2 ನಿಮಿಷಗಳಲ್ಲಿ ಭಾಷಣ ಮುಗಿಸಿ ಸದನದಿಂದ ಹೊರನಡೆದರು. ಇದು ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವೆ ಸಂಘರ್ಷವನ್ನ ತಾರಕಕ್ಕೇರಿಸಿತ್ತು. ಕ್ಯಾಬಿನೆಟ್ ತಯಾರು ಮಾಡದಂತ ಭಾಷಣವನ್ನ ಓದ್ದೇನೆ ಅವರೇ ತಯಾರು ಮಾಡದಂತ ಒಂದು ಪ್ಯಾರಾ ಭಾಷಣವನ್ನ ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕಂಡು ಕೇಳರಿಯದಂತಹ ಘಟನೆಗೆ ವಿಧಾನಮಂಡಲದ ಜಂಟಿ ಅಧಿವೇಶನ ಸಾಕ್ಷಿಯಾಗಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ನಡೆ ಸರ್ಕಾರದ ಜೊತೆ ಸಂಘರ್ಷಕ್ಕೆ ನಿಂತಂತೆ ಕಾಣ್ತಿದೆ. ಸರ್ಕಾರದ ಅಧಿಕೃತ ಭಾಷಣವನ್ನ ಕೇವಲ 2 ನಿಮಿಷದಲ್ಲಿ ರಾಜ್ಯಪಾಲರು ಮುಗಿಸಿದ್ದು ಸಾಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿಸಿದೆ. ಜಂಟಿ ಅಧಿವೇಶನ ಭಾಷಣದಲ್ಲಿ ಸ್ವಾಗತ, ಮುಕ್ತಾಯದ ನುಡಿ. ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವೆ ಸಂಘರ್ಷ ತೀವ್ರ. ತಮಿಳುನಾಡು, ಕೇರಳ, ಬಂಗಾಳದಂತೆ ಕರ್ನಾಟಕದಲ್ಲೂ ರಾಜ್ಯಪಾಲರು ವಿಧಾನಮಂಡಲದಿಂದ ಎದ್ದು ನಡೆದಿದ್ದಾರೆ. ಅಧಿವೇಶನಕ್ಕೆ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ್ದ ಭಾಷಣವನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೇವಲ ಒಂದೇ ಸಾಲು ಪ್ರಸ್ತಾಪಿಸಿ ಮರಳಿದ್ದಾರೆ. ರಾಜ್ಯ ರಾಜಕೀಯ ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಇಂಥದ್ದೊಂದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು ರಾಜ್ಯಪಾಲ ವರ್ಸಸ್ ಕರ್ನಾಟಕ ಸರ್ಕಾರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರ್ಯಾಂಡ್ ಸ್ಟೆಪ್ನಲ್ಲಿ ರಾಜ್ಯಪಾಲರಿಗೆ ಹೂಗುಚ್ಛ ನೀಡಿ ಸ್ವಾಗತ. ರಾಷ್ಟ್ರಗೀತೆ ಮೂಲಕ ಜಂಟಿ ಅಧಿವೇಶನಕ್ಕೆ ಸಿಕ್ಕಿತ್ತು ಚಾಲನೆ. ಬೆಳಗ್ಗೆ 10:57ಕ್ಕೆ ಲೋಕಭವನದಿಂದ ತೆರಳಿದ ರಾಜ್ಯಪಾಲರು ಜಸ್ಟ್ 3 ನಿಮಿಷದಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ರು. ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಕಾಯುತ್ತಿದ್ದ ಸ್ಪೀಕರ್ ಖಾದರ್, ಸಭಾಪತಿ ಹೊರಟಿ ಮತ್ತು ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. 11:06 ವಿಧಾನಸಭೆಗೆ ಪ್ರವೇಶಿಸಿದ ರಾಜ್ಯಪಾಲರನ್ನ ಉಭಯ ಸದನಗಳ ಸದಸ್ಯರು ಎದ್ದು ನಿಂತು ಸ್ವಾಗತಿಸಿದ್ರು. ಬಳಿಕ ರಾಷ್ಟ್ರಗೀತೆ ಮೂಲಕ ಜಂಟಿ ಅಧಿವೇಶನಕ್ಕೆ ಚಾಲನೆ ಸಿಕ್ತು. ಜೈ ಹಿಂದ್, ಜೈ ಕರ್ನಾಟಕ ಮುಗಿದು ಬಿಡ್ತು ಭಾಷಣ. 2 ನಿಮಿಷದ ಹೈಡ್ರಾಮಾ, ಸದನದಲ್ಲಿ ಹಂಗಾಮ. ಸ್ಪೀಕರ್ ಪೀಠವನ್ನೇರಿದ ರಾಜ್ಯಪಾಲರು ಸದಸ್ಯರಿಗೆ ಕನ್ನಡದಲ್ಲೇ ಎಲ್ಲರಿಗೂ ನಮಸ್ಕಾರ ಅಂತ ಶುಭ ಕೋರಿದ್ರು. ನಂತರ ನಿಮ್ಮೆಲ್ಲರನ್ನೂ ನಾನು ಜಂಟಿ ಅಧಿವೇಶನಕ್ಕೆ ಸ್ವಾಗತಿಸುತ್ತೇನೆ. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ ಮತ್ತು ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತ ಕೇವಲ 2 ಸಾಲುಗಳನ್ನ ಓದಿದ್ರು. ಮುಂದಿನ ಭಾಗವನ್ನ ಓದ್ತಾರೆಂಬ ನಿರೀಕ್ಷಿಸುತ್ತಿದ್ದಂತೆ ದಿಢೀರನೆ ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ತಮ್ಮ ಭಾಷಣವನ್ನ ಮುಕ್ತಾಯಗೊಳಿಸಿದ್ರು. ಅಲ್ಲಿಗೆ ಸಮಯ 11:11 ಆಗಿತ್ತು. ಎಂಟ್ರಿಯಿಂದ ಎಕ್ಸಿಟ್ ಪ್ರಕ್ರಿಯೆ 10 ನಿಮಿಷದಲ್ಲಿ ಮುಗಿದೋಗಿತ್ತು. सम्माननीय सदस्यगण, ಎಲ್ಲರಿಗೂ नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल में हर्ष की अनुभूति हो रही है। कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है। जय हिंद, जय कर्नाटक। ಹೊರಟು ನಿಂತ ರಾಜ್ಯಪಾಲರ ವಿರುದ್ಧ ಘೋಷಣೆಗಳ ಮಳೆ. ಗೆಹ್ಲೋಟ್ ಅಡ್ಡಗಟ್ಟಲು ಬಂದ ಕಾಂಗ್ರೆಸ್ ಸದಸ್ಯ ಬಿಕೆಎಚ್.
ಇನ್ನು ಭಾಷಣವನ್ನ ಓದದೆ ಒಂದೇ ಸಾಲಿನಲ್ಲಿ ಮಾತು ಮುಗಿಸಿ ಹೊರಟ ರಾಜ್ಯಪಾಲರ ಬಗ್ಗೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪಿಸಿದ್ರು. ಹೊರಟು ಹೋಗ್ತಿದ್ದ ರಾಜ್ಯಪಾಲರ ವಿರುದ್ಧ ಘೋಷಣೆಗಳು ಮೊಳಗಿದ್ವು. ಒಂದು ಹಂತದಲ್ಲಿ ರಾಜ್ಯಪಾಲರನ್ನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅಡ್ಡಗಟ್ಟಲು ಯತ್ನಿಸಿದ್ರು. ಈ ವೇಳೆ ರಾಜ್ಯಪಾಲರನ್ನ ಸಿಬ್ಬಂದಿ ಭದ್ರತೆಯಲ್ಲಿ ಕರೆದೊಯ್ದರು. ಬಳಿಕ ರಾಜ್ಯಪಾಲರ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ. ಕ್ಯಾಬಿನೆಟ್ ಏನ್ ಪ್ರಿಪೇರ್ ಮಾಡಿಕೊಡ್ತದೆ, ಸರ್ಕಾರದ ಸಚಿವ ಸಂಪುಟ ತಯಾರು ಮಾಡ್ತದೆ ಭಾಷಣ, ಆ ಭಾಷಣವನ್ನ ಓದಲೇಬೇಕು. ಸಂವಿಧಾನದ ಉಲ್ಲಂಘನೆ ಆಗಿದೆ, ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ. ನಾವು ಅದನ್ನ ವಿರೋಧ ಮಾಡಿದ್ದೀವಿ. ಅದನ್ನ ಕ್ಯಾಬಿನೆಟ್ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು. ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು, ಈಗ ತಂದಿರತಕ್ಕಂಥ ಹೊಸ ಕಾಯ್ದೆಯನ್ನ ರದ್ದು ಮಾಡಬೇಕು. ಕೇಂದ್ರದ ಮನರೇಗಾ ಯೋಜನೆ ರದ್ದುಪಡಿಸಿ ಜಿಎಂಜಿ ಕಾಯ್ದೆ ಜಾರಿಗೆ ತಂದಿದ್ದಕ್ಕೆ ಭಾಷಣದಲ್ಲಿ ಆಕ್ಷೇಪವಿತ್ತು. ಕೇಂದ್ರದ ವಿರುದ್ಧ ಆರೋಪಗಳನ್ನ ಮಾಡಲಾಗಿತ್ತು. ಅದೇ ಕಾಯ್ದೆಗೆ ರಾಷ್ಟ್ರಪತಿ ಅಂಕಿತ ಹಾಕಿದ್ದಾಗಿದೆ. ತಾವು ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಆ ಭಾಷಣ ಓದಲು ಸಾಧ್ಯವಿಲ್ಲ ಅನ್ನೋದು ರಾಜ್ಯಪಾಲರ ವಾದವಾಗಿತ್ತು. ಅದರಲ್ಲೂ 11 ಪ್ಯಾರಾಗಳನ್ನ ತೆಗೆಯಲು ಸೂಚಿಸಿದ್ದಾರಾದ್ರೂ ಸರ್ಕಾರ ಒಪ್ಪಲಿಲ್ಲ. ಹೀಗಾಗಿ ರಾಜ್ಯಪಾಲರು ಕಲಾಪಕ್ಕೆ ಬರೋದೇ ಅನುಮಾನ ಇತ್ತು. ಈ ನಡುವೆಯೂ ರಾಜ್ಯಪಾಲರು ಕಲಾಪಕ್ಕೆ ಆಗಮಿಸಿದರಾದ್ರೂ ಸಿದ್ಧಪಡಿಸಿದ್ದ ಭಾಷಣವನ್ನ ಓದಲಿಲ್ಲ. ಜನವರಿ 31ರವರೆಗೆ 7 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆಯಲಾಗಿದ್ದು, ನಿಯಮದಂತೆ ವರ್ಷದ ಮೊದಲ ಅಧಿವೇಶನಕ್ಕೆ ರಾಜ್ಯಪಾಲರನ್ನ ಆಹ್ವಾನಿಸಲಾಗಿತ್ತು. ಆದರೆ ಭಾಷಣದ ಕೆಲ ಅಂಶಗಳಿಗೆ ಆಕ್ಷೇಪಿಸಿದ ರಾಜ್ಯಪಾಲರು ಸಂಘರ್ಷದ ಹಾದಿ ತುಳಿದಿದ್ದು ರಾಜ್ಯದಲ್ಲಿ ಹೊಸ ಘಟನೆಗೆ ಸಾಕ್ಷಿಯಾಯಿತು. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.